ನಮಸ್ಕಾರ, ನಾನು ಸೌಮ್ಯ ಮಳಲಿ. ಬೊಮ್ಮಾಯಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಜೆಟ್ ಮಂಡಿಸಿದ್ದಾರೆ. ಡಬಲ್ ಇಂಜಿನ್ ಸಂದೇಶ ಕೊಡುವ ಜಾಣತನ ಪ್ರದರ್ಶಿಸಿದ್ದಾರೆ. ಜನಪ್ರಿಯತೆ, ಅಭಿವೃದ್ಧಿ, ದೂರದೃಷ್ಟಿ, ಸಮತೋಲನಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿಯ ಬಜೆಟ್ನಲ್ಲಿ ಪ್ರಯತ್ನಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಅನ್ನುವಂತಹ ಸಂದೇಶ ಕೊಡುವಂತಹ ಬಜೆಟ್ ಅನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ್ದಾರೆ. ಜನಪ್ರಿಯತೆ, ಅಭಿವೃದ್ಧಿ, ದೂರದೃಷ್ಟಿಯ ಸಮತೋಲನಕ್ಕೆ ಸಿಎಂ ಪ್ರಯತ್ನಿಸಿದ್ದಾರೆ. ರೈತ ಕಲ್ಯಾಣ, ಸ್ತ್ರೀ ಸಬಲೀಕರಣಕ್ಕೆ ಜೈಕಾರ ಹಾಕಿದ್ದಾರೆ. ವಿದ್ಯಾರ್ಥಿಗಳು, ಅಸಂಘಟಿತ ನೌಕರರ ವಲಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಉದ್ಯೋಗ ಸೃಷ್ಟಿಗೆ ಪೂರಕವಾದ ವಾತಾವರಣಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಅಲ್ಪಸಂಖ್ಯಾತ ವಿರೋಧಿ ಹಣೆಪಟ್ಟಿಗೆ ಉತ್ತರದ ಪ್ರಯತ್ನವನ್ನ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ವಿಶೇಷ ಆಸ್ಥೆ ಕೊಡಲಾಗಿದೆ. ಹಿಂದುಳಿದ ಮಠಗಳ ಅಭಿವೃದ್ಧಿಗೂ ಕೂಡ ವಿಶೇಷ ಗಮನ ವಹಿಸಲಾಗಿದೆ. ಎಲೆಕ್ಷನ್ ಹಿನ್ನೆಲೆಯಲ್ಲಿ ಪ್ರದೇಶವಾರು ಗಮನ ಹರಿಸಲಾಗಿದೆ. ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗಕ್ಕೆ ವಿಶೇಷ ಗಮನ ಕೊಡಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಮರುಸ್ಥಾಪನೆಗೂ ಕೂಡ ಸರ್ಕಸ್ ಮಾಡಲಾಗಿದೆ. ಏನು ಬಜೆಟ್ ಆರಂಭಕ್ಕೂ ಮುನ್ನವೇ ಕಾಂಗ್ರೆಸ್ ಸದಸ್ಯರು ಗದ್ದಲ ಗಲಾಟೆ ಆರಂಭಿಸಿದ್ರು. ಕಿವಿಗೆ ಹೂವಿಟ್ಕೊಂಡು ಬಂದ ಸಿದ್ದರಾಮಯ್ಯ ವ್ಯಂಗ್ಯಕ್ಕೆ ಸಿಎಂ ಟಾಂಗ್ ಕೊಟ್ರು. ಇಷ್ಟ ದಿನ ವಿಪಕ್ಷಗಳು ಜನರ ಕಿವಿಗೆ ಹೂವಿಡ್ತಾ ಇದ್ವು, ಆದ್ರೆ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಸಿಗರ ಕಿವಿಗೆ ಹೂವಿಡ್ತಾರೆ ಅಂತ ಹೇಳಿದ್ರು. ಕೊನೆಗೆ 7 ಕೋಟಿ ಜನರ ಕಿವಿ ಮೇಲೆ ಅವರೇ ಬಜೆಟ್ ಓದ್ತಾ ಇರೋದು. ಬಜೆಟ್ ಓದ್ತಾರೆ ಅವರು. ಆಮೇಲೆ ಕೊನೆಗೆ 7 ಕೋಟಿ ಜನರ ಕಿವಿ. ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಕಿವಿ ಮೇಲೆ ಯಾಕೆ ಹೂ ಇಟ್ಕೊಳ್ತೀರಾ, ಬೇಡ ಅಂತ. ಆದರೂ ಕೂಡ ಅವರು ಇಟ್ಕೊಳ್ಳೋ ತೀರ್ಮಾನ ಮಾಡಿದ್ದಾರೆ. ಇದು ಸರಿ ಆಗಲ್ಲ ಅಂತ ನನ್ನ ಭಾವನೆ. ಒಂದೇ ನಿಮಿಷ, ನಾನು ಅದು ಅವರ ಇಚ್ಛೆ, ಅದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ. ಆದರೆ ಇಷ್ಟೇ ಹೇಳಿ ಬಯಸ್ತೇನೆ, ಎಷ್ಟು ದಿವಸ ಅವರು ಜನರಿಗೆ ಕಿವಿ ಮೇಲೆ ಹೂ ಇಡ್ತಿದ್ರು, ಈಗ ಜನ ಅವರು ಕಿವಿ ಮೇಲೆ ಹೂ ಇಟ್ಟಿದ್ದಾರೆ. ಮುಂದಿನ ಸಲನೂ ಅವ್ರ ಕಿವಿ ಮೇಲೆ ಹೂ ಇಟ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾವು ಕಿವಿ ಮೇಲೆ ಹೂ ಇಟ್ಕೊಂಡಿರ್ತಕ್ಕಂಥದ್ದು ಕೊನೆಗೆ ಬಜೆಟ್ ಮೂಲಕ ಇಡೀ ರಾಜ್ಯದ 700 ಕೋಟಿ ತೀರ್ಮಾನ ಮಾಡ್ತಾರೆ. 7 ಕೋಟಿ ಜನರ ಕಿವಿ ಮೇಲೆ ಹೂ ಇಡ್ತಕ್ಕಂಥ ಬಜೆಟ್. ಅವರೇ ಬಜೆಟ್ ಓದ್ತಾ ಇರೋರು. ಬಜೆಟ್ ಓದ್ತಾ ಇದ್ದಾರೆ ಅವರು. ಬಜೆಟ್ ಓದ್ತಾ ಇದ್ದಾರೆ. ಬಜೆಟ್ ಓದ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಓದ್ತಾ ಇದ್ದಾರೆ ನೋಡಿದ್ದೀರಿ ನೀವು. ಅದೇ ಕೇಳಿ. ಆದ್ರೆ ಇವರು ಶ್ರೀರಾಮುಲು ಈಗ ನಿಮ್ಗೆ ಮಾನ ಮರ್ಯಾದಿಲ್ಲ, ಕೂತ್ಕೊಳ್ರಿ. ಇಲ್ಲ, ಈಗ ಸಿದ್ದರಾಮಯ್ಯನವರೇ ಸಂಪ್ರದಾಯ ಅಲ್ಲ, ಏನೆಲ್ಲ ಎದ್ದು ಬಿಡ್ರಿ, ಸಂಪ್ರದಾಯ ಅಲ್ಲ. ನನಗೆ ಇಡೀ ರಾಜ್ಯದ ಜನರಿಗೆ ಹೂ ಕೊಟ್ಟಿದ್ದೀರಿ, ಕಿವಿಗೆ ಹೂ ಇಡಕ್ ಕೊಟ್ಟಿದ್ದೀರಿ. 600 ಭರವಸೆಗಳಲ್ಲಿ 51 ಭರವಸೆಗಳು ಓದ್ಲಿ. ಬಜೆಟ್ ಓದ್ತಾರೆ, ಬಜೆಟ್ ಓದ್ತಾರ್ರಿ. ಓದೋದಕ್ಕೆ ಅವಕಾಶ ಕೊಡ್ರಿ. ಬಜೆಟ್ ಸಿದ್ದರಾಮಯ್ಯನವರು ತಾವು ಬಜೆಟ್ ಓದೋದಕ್ಕೆ ಅವಕಾಶ ಕೊಡಬೇಕು. ಬಜೆಟ್ ಓದ್ತಾರೆ ಅವರು. ನೀವು ಆಯ್ತು ಕೂತ್ಕೊಳ್ಳಿ. ಆಯ್ತು, ಅವರು ಬಜೆಟ್ ಓದ್ತಾ ಇದ್ದಾರೆ. ನೀವು ಕೂತ್ಕೊಳ್ರಿ. ಬಜೆಟ್ ಓದ್ತಾರೆ ಮುಖ್ಯಮಂತ್ರಿಗಳು. ನೀವು ಸಚಿವರೆಲ್ಲ ಕೂತ್ಕೊಳ್ರಿ. ಬಜೆಟ್ ಓದ್ತಾರೆ, ಕೂತ್ಕೊಳ್ರಿ. ಅಶ್ವಥ್ ನಾರಾಯಣ್. ಇನ್ನು ಬೊಮ್ಮಾಯಿ ಬಜೆಟ್ಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಏನೆಲ್ಲ ಹೇಳಿದ್ರು, ಬನ್ನಿ ನೋಡೋಣ. ಈ ಬಜೆಟ್ ಅಂತಂದ್ರೆ, ಈ ಮಕ್ಕಳು ಸಾಕ ಜವಾಬ್ದಾರಿ ಇಲ್ಲದೆ ಹೋದ್ರೆ ಎಷ್ಟು ಮಕ್ಕಳಾರು ಆಗಲಿ ಅಂತ ಮಕ್ಕಳು ಹುಟ್ಟಿಸ್ಬೋದು. ಮಕ್ಕಳು ಸಾಕ ಜವಾಬ್ದಾರಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲದೆ ಹೋದ್ರೆ ಎಷ್ಟು ಬೇಕಾದ್ರೂ ಭರವಸೆಗಳನ್ನು ಕೊಡ್ಬೋದು. ಆ ಥರ ಆಗಿದೆ ಈ ಬಜೆಟ್. ಈಗ 6,000 ಭರವಸೆಗಳು, 600 ಭರವಸೆಗಳು ಕೊಟ್ಟು 51-52 ಭರವಸೆಗಳನ್ನು ಈಡೇರಿಸಿದ್ರೆ
ಯಾರು ಬೇಕಾದ್ರೆ ಎಷ್ಟು ಭರವಸೆಗಳನ್ನಾದ್ರೂ ಕೊಡ್ಬೋದು. ದಟ್ ಇಸ್ ವಾಟ್ ಹ್ಯಾಪನ್ಡ್ ಇನ್ ದಿಸ್ ಗವರ್ಮೆಂಟ್. ಇದು ಬಿಸಿಲು ಕುದುರೆ ಬಜೆಟ್ ಕಣ್ಣಿಗೆ ಕಾಣುವುದಿಲ್ಲ, ಯಾರ ಕೈಗೂ ಸಿಗುವುದಿಲ್ಲ, ಕಣ್ಣಿಗೂ ಕಾಣುವುದಿಲ್ಲ. ಈ ಬಜೆಟ್ ಯಾರ ಕೈಗೂ ಸಿಗುವುದಿಲ್ಲ. बसवराज बोम्मई जी और भारतीय जनता पार्टी की सरकार कर रही है पर बसवराज बोम्मई जी और भारतीय जनता पार्टी की सरकार कर रही है पर हुआ कुछ नहीं. एक छोटा सा उदाहरण देता हूं. इट्स ए फेकरी बीइंग परपेचुएटेड बाय द लायर इन चीफ मिस्टर बसवराज बोम्मई. द भ्रष्टासुरा बोम्मई गवर्नमेंट is only duping. उन्होंने 44% बजट खर्च ही नहीं किया, 44%. ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಏನೇನ್ ಹೇಳಿದ್ರು ಬನ್ನಿ ಕೇಳೋಣ. ನಗರ ಅಭಿವೃದ್ಧಿಗೆ ನಮ್ಮ ಪಕ್ಷದ ಆದ್ಯತೆಯಾಗಿದ್ದು ಅದರಂತೆ 2023-24ನೇ ಸಾಲಿಗೆ 9,698 ಕೋಟಿ ಅನುದಾನವನ್ನು ಒದಗಿಸಿರುವಂತದ್ದು ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಕೋವಿಡ್-19 ಸಾಂಕ್ರಾಮಿಕ ನಂತರ ಮೊದಲ ಬಾರಿಗೆ ರಾಜ್ಯದಲ್ಲಿ ರಾಜಸ್ವ ಹೆಚ್ಚುವರಿ ರೆವಿನ್ಯೂ ಸರ್ಪ್ಲಸ್ ಆಯವನ್ನು ಮಂಡಿಸಿದ್ದು ಬಿಜೆಪಿ ನೇತೃತ್ವದ ರಾಜ್ಯವು ಆರ್ಥಿಕವಾಗಿ ಸದೃಢವಾಗಿದೆ ಎಂಬುದನ್ನು ಸಾಬೀತಾಗಿದೆ. 3,09,182 ಕೋಟಿಗಳ ಮೊತ್ತದ ಆಯವ್ಯಯ ಮಂಡಿಸಿದ್ದು ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದ ಇತಿಮಿತಿಯೊಳಗೆ ಜನಪರವಾದ ದೀರ್ಘಕಾಲೀನ ಅಭಿವೃದ್ಧಿಯ ದೂರದೃಷ್ಟಿಯೊಂದಿಗೆ ಅತ್ಯುತ್ತಮವಾದಂತಹ ಆಯವ್ಯಯವನ್ನು ನೀಡಿರುವುದನ್ನು ನಾನು ಮುಖ್ಯಮಂತ್ರಿಯವರಿಗೆ ಅಭಿನಂದಿಸುತ್ತೇನೆ. 3ನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡಿರುವಂತದ್ದು ನಾನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತು ನಾವು ಹೂವು ಬೆಳೆಯನ್ನ ಬೆಳೀತಾ ಇರತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ನಂದಿ ಬೆಟ್ಟಕ್ಕೆ ರೋಪ್ವೇಯನ್ನ ಕೂಡ ಇದೇ ಸಾಲಿನಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆ, ನೀರಾವರಿ ಯೋಜನೆಯನ್ನ ಇವತ್ತು ಇದೇ ವರ್ಷ 23-24ನೇ ಸಾಲಿನಲ್ಲಿ ನಮ್ಮ ಭಾಗಗಳಿಗೆ ನೀರನ್ನು ತುಂಬಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತ ಒಂದು ಆಯವ್ಯಯದಲ್ಲಿ ಮಂಡಿಸಿದ್ದಾರೆ. ಎಲ್ಲ ವರ್ಗದ ಎಲ್ಲ ಜನರಿಗೆ, ವಿಶೇಷವಾಗಿ ಯುವಕರಿಗೆ, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪಂಗಡ, ಹಿಂದುಳಿದ ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಎಲ್ಲ ಜನರಿಗೂ ಇವತ್ತು ಸಲ್ಲುವಂತ ಬಜೆಟ್ ಅಭಿವೃದ್ಧಿಯ ಪೂರಕವಾಗಿದೆ ಮತ್ತು ಎಲ್ಲ ಸುಸ್ಥಿರವಾಗಿರುವಂತಹ ಒಂದು ಬಜೆಟ್. ಇವತ್ತು ವ್ಯವಸಾಯ ಕ್ಷೇತ್ರವನ್ನು ತಗೊಂಡ್ರು ಇವತ್ತು ಅವರ ಒಂದು ಸಬಲೀಕರಣ, ಅವರ ಶ್ರೇಯಸ್ಸು, ಅವರ ಒಂದು ಆದಾಯ ಹೆಚ್ಚಿಸಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದಿದೆ. ಇವತ್ತು ಯುವಕರಿಗೆಲ್ಲರಿಗೂ ಕೌಶಲ್ಯತೆ. ಇನ್ನು ಬಜೆಟ್ ಮಂಡನೆ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ರು. ಅವ್ರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಸಾಲ ಜಾಸ್ತಿ ಆಗಿದೆ. ಇಡೀ ದೇಶದ ಸಾಲ ಹೆಚ್ಚಾಯ್ತು. ಅದಕ್ಕೆ ಆವಾಗಲೇ 3% ಮೀರಿ ಹೋಯ್ತು ನಮ್ದು. ನಾನ್ ಕೋವಿಡಲ್ಲಿ ಅವ್ರು 2 ಲಕ್ಷ ಕೋಟಿ ಮಾಡಿದ್ರಲ್ಲ. ಮತ್ತು ಇನ್ನೊಂದು ಅವ್ರು ಹೇಳ್ತಾರಲ್ಲ, ಸಾಲ ಮಾಡಿದ್ರು ಅದಕ್ಕೆ ತೀರ್ಸಕ್ಕಾಗಲ್ಲ. ಅವ್ರು ಮಾಡಿದ ಸಾಲನ ಈ ವರ್ಷ 13,000 ಕೋಟಿ ರೂಪಾಯಿ ಇಷ್ಟು ದಿವಸ ಬಡ್ಡಿ ಕಟ್ತಿದ್ವಿ 10 ವರ್ಷ. ಫುಲ್ ಒಂದೇ ಸತಿಗೆ ಆಸ್ ಎ ಕ್ಯಾಪ್ಸುಲ್ ಫುಲ್ ಇನ್ಸ್ಟಾಲ್ಮೆಂಟ್ ಕಟ್ಟುವಂಥದ್ದು ಪರಿಸ್ಥಿತಿ ನಮಗೆ ಬಂದಿದೆ. ಅವ್ರು ಮಾಡಿದ ಸಾಲ ನಾವು ತೀರಿಸ್ತಾ ಇದ್ದೇವೆ. ಹೀಗಾಗಿ ಆರ್ಥಿಕ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡಿದಿರಿ, ಸಾಲನೂ ಕೂಡ ತೀರ್ಸಕ್ಕಾಗ್ತಿರ್ಲಿಲ್ಲ. ಅವ್ರು ಮಾಡಿದ ಸಾಲವನ್ನು ತೀರಿಸಿ, ಹಳೆ ಡೆಟ್ ಲೋಡನ್ನು ಕ್ಲಿಯರ್ ಮಾಡಿ, ಇವತ್ತಿಗೂ ಕೂಡ ಮಿತಿಯಲ್ಲೇ ಸಾಲವನ್ನು ಮಾಡಿ, ಇವತ್ತು ಅದನ್ನು ಕೂಡ ಪೂರ್ಣ, ಈಗ ನಾವು 72,000 ಕೋಟಿ ಅಂತ ಹೇಳಿದ್ವಿ, ನಾವು ಪೂರ್ಣ ತಗೊಂಡಿಲ್ಲ. ಇದು ಪ್ರಾವಿಷನ್, ಇದು ಎಸ್ಟಿಮೇಟ್. ಇದನ್ನು ನಾವು ಪೂರ್ಣ ಬಳಕೆ ಮಾಡೋದಿಲ್ಲ ಅನ್ನೋ ವಿಶ್ವಾಸ ನಮಗಿದೆ. ಅದು ಯಾವುದೋ ಎಮರ್ಜೆನ್ಸಿ ಬಂತು, ಫ್ಲಡ್ ಬಂತು, ಇನ್ನೊಂದು ಬಂತು. ಆದ್ದರಿಂದ ಇವತ್ತು ಆರ್ಥಿಕ ಮಿತಿಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿರುವಂಥ ಶ್ರೇಯಸ್ಸು ಅತಿ ಸ್ವಲ್ಪ ಸಮಯದಲ್ಲಿ ನಾವು ಆ ಆರ್ಥಿಕತೆಯನ್ನು ಬ್ಯಾಕ್ ಟ್ರ್ಯಾಕ್ ಮಾಡಿ, ಸಾಲವನ್ನು ಕಡಿಮೆ ಮಾಡಿ, ಆದಾಯವನ್ನು ಹೆಚ್ಚು ಮಾಡಿ ಸರ್ಪ್ಲಸ್ ಬಜೆಟ್ ಕೊಟ್ಟಿರುವಂಥದ್ದು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ನವರು ಭಾಳ ಚೆನ್ನಾಗಿ ಕಾಣ್ತಾ ಇದ್ರು.
ನಾನು ಅದಕ್ಕೆ ಹೇಳಿದೆ, ಇಷ್ಟು ದಿವಸ ನೀವು ಜನರ ಕಿವಿ ಮೇಲೆ ಹೂವು ಇಡ್ತಿದ್ರಿ, ಜನ ನಿಮ್ಮ ಕಿವಿ ಮೇಲೆ ಹೂವು ಇಟ್ಟು ಕಳಿಸಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಇದೇ ಆಗೋದು ನಿಮ್ಮ ಪರಿಸ್ಥಿತಿ ಅಂತ. ಕಾಂಗ್ರೆಸ್ನಿಂದ ಚೆಂಡು ಹೂ ಪ್ರತಿಭಟನೆಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಚೆಂಡು ಹೂ ಪರ್ಮನೆಂಟ್ ಅಂತ ಟಾಂಗ್ ಕೊಟ್ಟಿದ್ದಾರೆ. ಏನೇನು ಮಾತಾಡಿದ್ರು ಸಿಟಿ ರವಿ, ಬನ್ನಿ ನೋಡೋಣ. ಪರ್ಮನೆಂಟ್ ಅವರಿಗೆ ಚೆಂಡು ಹೂವು ಇಟ್ಕೊಂಡು ಓಡಾಡುವಂಥದ್ದು, ಅವ್ರ ಕಿವಿಗೆ ಪರ್ಮನೆಂಟಾಗಿ ಚೆಂಡು ಹೂವು ಇಟ್ಕೊಂಡು ಓಡಾಡಬೇಕು. BJP ಮತ್ತೆ ಅಧಿಕಾರಕ್ಕೆ ಬರೋದು ಶತಸಿದ್ಧ, ಕಮಲವೇ ಅರಳೋದು ಕರ್ನಾಟಕದಲ್ಲಿ. ಅವರು ಚೆಂಡು ಹೂವನ್ನು ಇಟ್ಕೊಳ್ಳೋದು ಅವ್ರಿಗೆ ಪರ್ಮನೆಂಟು. ಆ ಚೆಂಡು ಹೂವನ್ನು ಇಟ್ಕೊಂಡೇ ಅವ್ರು ಇರಬೇಕಾಗತ್ತೆ. ಅದನ್ನು ಇನ್ನು ಜನ ಇಡಿಸೋದ್ರ ಬದಲಿಗೆ ನಾವೇ ಇಟ್ಕೊಂಡ್ಬಿಡೋಣ ಅಂತ ಇಟ್ಕೊಂಡಿದ್ದಾರೆ. ಒಳ್ಳೆಯದು. ನೀವು ಇಷ್ಟಾದರೂ ಕೂಡ ಇನ್ನು ಕರ್ನಾಟಕದಲ್ಲಿ ಮತ್ತೆ BJPಯೇ ಬರೋದು ಅನ್ನೋದನ್ನು ನೀವು ಪರೋಕ್ಷವಾಗಿ ಚೆಂಡು ಹೂ ಇಟ್ಕೊಳ್ಳೋದ್ರ ಮೂಲಕ ಒಪ್ಕೊಂಡಿದ್ದೀರಿ. ಈ ಮೂಲಕ ರಾಜ್ಯದ ಹಿತವನ್ನು ಬಯಸಿದ್ದೀರಿ. ರಾಜ್ಯದ ಹಿತ BJPಯ ಗೆಲುವಿನ ಜೊತೆಗಿದೆ. ಆ ಹಿತವನ್ನು ಬಯಸಿರೋದಕ್ಕೆ, BJPಯ ಗೆಲುವನ್ನು ಬಯಸಿರೋದಕ್ಕೆ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕೃಷ್ಣ, ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಚುನಾವಣಾ ವರ್ಷ ಆಗಿರೋದ್ರಿಂದಾಗಿ ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳಿತ್ತು. ಈಗ ಬಜೆಟ್ ಮಂಡಿಸಲಾಗಿದೆ. ಸೊ ಬಜೆಟ್ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ? ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾ ಇದ್ದಾರೆ? ಇನ್ನು BJP ಅವರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ? ಯಾವ ರೀತಿ ಚರ್ಚೆಗಳಾಗ್ತಾ ಇದೆ? ಖಂಡಿತವಾಗ್ಲೂ ಸೌಮ್ಯ, ಇವತ್ತು ಮುಖ್ಯಮಂತ್ರಿಗಳು ಏನು ಬಜೆಟ್ ಅನ್ನು ಮಂಡಿಸಿದ್ದಾರೆ ಅದು ಎಲ್ಲೋ ಒಂದ್ ಕಡೆ ಚುನಾವಣಾ ಬಜೆಟ್ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಇದು ಕೇವಲ ಚುನಾವಣಾ ಬಜೆಟ್ ಅಲ್ಲ, ಅಂದ್ರೆ ಜನರ ಅಭಿವೃದ್ಧಿಗೆ ಏನ್ ಬೇಕೋ ಅದಕ್ಕೆ ಪೂರಕವಾದಂತಹ ಒಂದು ಬಜೆಟ್ ಅನ್ನ ಮಂಡಿಸಿದೆ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯದ BJP ನಾಯಕರು ಹೇಳ್ತಾ ಇರುವಂತದ್ದು. ಈಗಾಗಲೇ ಮುಖ್ಯವಾಗಿ ಇವತ್ತಿನ ಬಜೆಟ್ ನಲ್ಲಿ ಎಲ್ಲೋ ಒಂದ್ ಕಡೆಗೆ ಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರೂ ಬೇಕಾಬಿಟ್ಟಿ ಯೋಜನೆಯನ್ನ ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಮತದಾರನ ಓಲೈಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬೇಕಾಬಿಟ್ಟು ಯೋಜನೆಯನ್ನ ಘೋಷಣೆ ಮಾಡದಾದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ BJP ಅಧಿಕಾರಕ್ಕೆ ಬಂತು ಅಂತ ಅಂದ್ರೆ ಮುಜುಗರಕ್ಕೆ ಮತ್ತೆ ಎಲ್ಲ ಒಂದ್ ಕಡೆಗೆ ತಪ್ಪಿಗೆ ಸಿಕ್ಕಾಕೋಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಬಹಳ ಎಚ್ಚರಿಕೆಯಿಂದ ತಮ್ಮ ಬಜೆಟ್ ನಡೆಯನ್ನು ಅನುಸರಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸಂಪೂರ್ಣವಾಗಿ ಚುನಾವಣೆ ಬಜೆಟ್ ಅಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಸಂಪೂರ್ಣವಾದಂತಹ ಚುನಾವಣೆ ಬಜೆಟ್ ಅನ್ನುವಂಥದ್ದು 2018ರ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನ ಪ್ರಕಟವನ್ನ ಮಾಡಿದ್ರು. ಅದು ಚುನಾವಣೆಯ ಬಜೆಟ್ ಅನ್ನೋದು ಕೂಡ ರಾಜ್ಯದ BJP ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಅದೇ ಒಂದು ಮಾತನ್ನ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಈಗ BJP ನಾಯಕರ ವಿರುದ್ಧವಾಗಿ ಒಂದು ರೀತಿ ಟೀಕಾ ಪ್ರಹಾರವನ್ನು ಮಾಡುತ್ತಿರುವಂತದ್ದು. ಅಂದ್ರೆ ಮುಖ್ಯಮಂತ್ರಿಗಳು ಈಗಾಗಲೇ ಏನು ಬಜೆಟ್ ಅನ್ನ ಮಂಡಿಸಿದರೆ ಅದು ಕೇವಲವಾಗಿ ಅಂದ್ರೆ ಒಂದು ರೀತಿ ಏನು ಮಾಡುವಂತಹ ಒಂದು ಕೆಲಸಗಳನ್ನ ಏನ್ ನಾವು ಮಾಡಬೇಕು, ಎಷ್ಟು ಸಾಧ್ಯವೋ ಅದನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಜನರಿಂದ ಒಂದು ರೀತಿ ಭರವಸೆಯನ್ನ ಗಳಿಸುವಂತದ್ದು, ಆ ಮುಖಾಂತರವಾಗಿ ಚುನಾವಣೆಯನ್ನು ಗೆಲ್ಲುವಂತದ್ದು, ಬರ್ತಕ್ಕಂಥ ದಿನಗಳಲ್ಲಿ ಮತ್ತಷ್ಟು ಯೋಜನೆಗಳನ್ನ ಪ್ರಕಟವನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ BJPಯನ್ನ ಭದ್ರ ಮಾಡ್ಕೊಳ್ಳುವಂತದ್ದು, ಇದು ಒಂದು ರೀತಿ ಮುಖ್ಯಮಂತ್ರಿಗಳ ತಂತ್ರಗಾರಿಕೆ ಆಗಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ಬೇಕಾದ ಬಿಟ್ಟಿ ಅಥವಾ ಯೋಜನೆ ಮಾಡಿದ್ರು ಕೂಡ ಅದು ಸಾಲದ ಇದ್ರೂ ಕೂಡ ಒಂದು ರೀತಿ ಎಚ್ಚರಿಕೆ ನಡೆಯ ಅನುಸರಿಸೋದ್ರ ಮುಖಾಂತರವಾಗಿ ಒಂದು ಯೋಜನೆಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಇದು ನಿರಾಶಾದಾಯಕ ಬಜೆಟ್ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸೋಮವಾರದಿಂದ ಮತ್ತೆ ಏನು ಶುರುವಾಗುತ್ತೆ ಈ ಒಂದು ಅಧಿವೇಶನ, ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ BJP ನಾಯಕರ ನಡುವೆ ಈ ಒಂದು ಬಜೆಟ್ ಏನು ಚರ್ಚೆ ಏನಿದೆ ಅದು ಮತ್ತಷ್ಟು ಒಂದು ರೀತಿ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಮತ್ತೆ ಒಂದು ರೀತಿ ವಾಕ್ಸಮರಕ್ಕೂ ಕೂಡ ಕಾರಣವಾಗಬಹುದು ಅಂತ ಕಾರಣವಾಗುತ್ತೆ. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ರಾಮ ಮಂದಿರ ನಿರ್ಮಾಣಕ್ಕೆ DK ಶಿವಕುಮಾರ್ ಅಪಸ್ವರ ಎತ್ತಿದ್ದಾರೆ. ಬಜೆಟ್ನಲ್ಲಿ CM ಬೊಮ್ಮಾಯಿ ಘೋಷಿಸಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಬೇಕು ಅಂತ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಜೆಟ್ನಲ್ಲಿ CM ಘೋಷಣೆ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ರಾಮನಗರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಬೇಕು ಅಂತ DK ಶಿವಕುಮಾರ್ ಅವರು ಅಪಸ್ವರ ಎತ್ತಿರುವಂಥದ್ದು. ಆಲ್ರೆಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ರಾಮನಗರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಬೇಕು ಅಂತ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಣ್ಣ ನಗರ ಇದೆ, ರಾಮನಗರದ ರಾಮ ಬೆಟ್ಟ ಇದೆ, ಒಂದ್ ಸಣ್ಣ ದೇವಸ್ಥಾನ ಇದೆ, ಅವನು ಏನ್ ದೇವಸ್ಥಾನ ಕಟ್ಟೋದು? ಅಲ್ಲಿ ಕಾಂಗ್ರೆಸ್ ಅವರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಫಸ್ಟ್ ಯಾರು ರಾಮನಗರದಲ್ಲಿ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಹೇಳಿ, ರಾಮ ಮಂದಿರ ಇಲ್ಲಿ ಆ ರಾಮನಗರ ಜನಕ್ಕೆ ಗೊತ್ತಿದೆ. ಏನ್ ಬಂದು ರಾಮ ಮಂದಿರ ಕಟ್ಟಲು ಕಸ ಕುಡಿಸ್ತೀನಿ ಅಂತ ಹೇಳಿದೆಲ್ಲ ಕ್ಲೀನ್ ಮಾಡ್ತೀನಿ. ಬಜೆಟ್ನಲ್ಲಿ ಶ್ವಾನಗಳ ಮೇಲೆ ಪ್ರೀತಿ ತೋರಿಸಿದ್ದಾರೆ CM. ಬೀದಿ ನಾಯಿಗಳ ಆರೈಕೆ ಸಂರಕ್ಷಣೆಗೆ ಕ್ರಮಕ್ಕೆ ಮುಂದಾಗಿದ್ದಾರೆ.
ಬೀದಿ ನಾಯಿಗಳನ್ನ ದತ್ತು ಪಡೆಯಲು ಆನ್ಲೈನ್ ಸಹಾಯವಾಣಿಯನ್ನ ಕೂಡ ಅವರು ಈಗ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು. ಬೀದಿ ನಾಯಿಗಳ ಆರೈಕೆ ಸಂರಕ್ಷಣೆಗೆ ಸಿಎಂ ಕ್ರಮ ಕೈಗೊಂಡಿರುವಂಥದ್ದು. ಆನ್ಲೈನ್ ಮೂಲಕ ನಾಯಿಗಳನ್ನು ದತ್ತು ಪಡೆಯಬಹುದು. ಪ್ರಾಣಿ ಕಲ್ಯಾಣ ಮಂಡಳಿಗೆ 5 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪ್ರಾಣಿಗಳ ಚಿಕಿತ್ಸೆಗೆ ಸಂಚಾರಿ ಚಿಕಿತ್ಸಾಲಯವನ್ನು ಕೂಡ ಆರಂಭ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಮುಧೋಳ್ ಹೌಡ್ ಶ್ವಾನ ತಳಿ ಅಭಿವೃದ್ಧಿಗೆ 5 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಸಿಎಂ ಅವರಿಗೆ ಶ್ವಾನಗಳ ಮೇಲೆ ಎಷ್ಟು ಪ್ರೀತಿ ಇದೆ ನಾವು ಈ ಹಿಂದೆ ಸಾಕಷ್ಟು ಬಾರಿ ಅದನ್ನ ನೋಡಿದ್ದೀವಿ. ಅವ್ರ ಮನೆ ಶ್ವಾನ ಸತ್ತಾಗ ಅವರು ಕಣ್ಣೀರು ಹಾಕಿದ್ರು. ಚಾರ್ಲಿ ಸಿನಿಮಾವನ್ನ ನೋಡಿ ಕೂಡ ಅವರು ಭಾವುಕರಾಗಿದ್ರು. ಈಗ ಶ್ವಾನಗಳ ಒಂದು ಆರೈಕೆಗೆ, ಅದರಲ್ಲೂ ಬೀದಿ ನಾಯಿಗಳ ಆರೈಕೆ ಸಂರಕ್ಷಣೆಗೆ ಈಗ ಸಿಎಂ ಅವರು ಕ್ರಮಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಬಜೆಟ್ನಿಂದ ಸರ್ಕಾರಿ ನೌಕರರಿಗೆ ಭ್ರಮ ನಿರಸನ ಆಗಿದೆ, ನಮಗೆ ಬಹಳ ನೋವಾಗಿದೆ ಅಂತ ಷಡಕ್ಷರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಒಂದು ಮಾತನ್ನ ಹೇಳಿದ್ದಾರೆ. ರಾಜ್ಯ ಬಜೆಟ್ನಿಂದ ಸರ್ಕಾರಿ ನೌಕರರಿಗೆ ಭ್ರಮ ನಿರಸನ ಆಗಿದೆ, ನಮಗೆ ಬಹಳ ನೋವಾಗಿದೆ ಅಂತ ಷಡಕ್ಷರಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 7ನೇ ವೇತನ ಆಯೋಗದ ಘೋಷಣೆ ಮಾಡಿಲ್ಲ. ಅಭಿವೃದ್ಧಿಯಲ್ಲಿ 5ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅಭಿವೃದ್ಧಿ ಆಗಿದೆ ಅಂದ್ರೆ ಸರ್ಕಾರಿ ನೌಕರರೇ ಕಾರಣ. NPS ಬಗ್ಗೆಯೂ ಚರ್ಚೆಯೂ ಆಗಿಲ್ಲ. ಸಿಎಂ ಜೊತೆ ಭೇಟಿ ಮಾಡಿ ಮಾತನಾಡ್ತೀನಿ. ಸರ್ಕಾರಿ ನೌಕರರ ಹೋರಾಟಕ್ಕೆ ಹೋದ್ರೆ ಏನಾಗ್ಲಿ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡದೇ ಇದ್ರೆ ನಾವು ಮಂಗಳವಾರ ಸಭೆ ಮಾಡಿ ನಿರ್ಧಾರ ಮಾಡ್ತೀವಿ. ಇವೆಲ್ಲದರ ಬಗ್ಗೆ ಸಿಎಂ ಬಗ್ಗೆ ಚರ್ಚೆ ಮಾಡ್ತೀವಿ ಸಿಎಂ ಜೊತೆ ಅಂತ ಹೇಳಿದ್ದಾರೆ. 1-7 ಪ್ರಮುಖವಾಗಿರುವಂಥ 2 ಬೇಡಿಕೆಗಳನ್ನು ಈಡೇರಿಸುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇವತ್ತಿನ ಆಯವ್ಯಯವನ್ನು ನೋಡಿದಾಗ ಈ ರಾಜ್ಯದ ಸರ್ಕಾರಿ ನೌಕರು ಒಂದಿಷ್ಟು ಭ್ರಮ ನಿರಸನಗೊಂಡೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಮತ್ತು ಒಂದಿಷ್ಟು ನಿರಾಸೆ ಕೂಡ ನಮ್ಮೆಲ್ಲ ನೌಕರಿಗೆ ಆಗಿದೆ. ಆ ಕಾರಣಕ್ಕಾಗಿ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಭೇಟಿ ಮಾಡಿದಾಗ ಈ ಒಂದು ಆಯವ್ಯಯದಲ್ಲಿ 7ನೇ ವೇತನ ಆಯೋಗದ ಬಗ್ಗೆ ಘೋಷಣೆ ಮಾಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಯಾಕೋ ಆ ಒಂದು ಬುಕ್ನಲ್ಲಿ ಸ್ಪೀಚ್ನಲ್ಲಿ ಬರದೇ ಇರೋದು ಕೂಡ ನಮ್ಮ ನೌಕರರಿಗೆ ಒಂದಿಷ್ಟು ನೋವಾಗಿದೆ ಅನ್ನೋದು ಕೂಡ ಅತ್ಯಂತ ಎಲ್ಲ ನೌಕರರ ಪರವಾಗಿ ನಾನು ಮಾಧ್ಯಮದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಡೀ ದೇಶದಲ್ಲಿ ಅಭಿವೃದ್ಧಿಯಲ್ಲಿ 5ನೇ ಪ್ಲೇಸ್ನಲ್ಲಿ ಏನಾದರೂ ಕರ್ನಾಟಕ ಇದೆ ಅಂದರೆ ಈ ರಾಜ್ಯದ ನೌಕರ ಕೊಡುಗೆ ಎಷ್ಟಿದೆ ಅನ್ನೋದು ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ GST ಕಲೆಕ್ಷನ್ನಲ್ಲಿ ಇಡೀ ದೇಶದಲ್ಲಿ 2ನೇ ಪ್ಲೇಸ್ನಲ್ಲಿ ಕರ್ನಾಟಕ ಇದೆ. 1-7-22ಕ್ಕೆ ನಾವು ವೇತನ ಆಯೋಗ 5 ವರ್ಷ ಕಂಪ್ಲೀಟ್ ಆಗಿತ್ತು. ಅಲ್ಲಿಂದ ಬೇಡಿಕೆನ ಮೀಡಿರಬೇಕಾಯಿತು 7th ಪೇ ಕಮಿಷನ್. ಆದರೆ ಇನ್ನೂ ವರದಿಗಳು ತೆಗೆದುಕೊಳ್ಳುವಂಥ ಚರ್ಚೆಗಳು ನಡೀತಾ ಇರುವಂಥದ್ದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಕೂಡ ಮಾಡ್ತೇನೆ. 1-7-22ರಿಂದ ನಮಗೆ 7th ಪೇ ಕಮಿಷನ್ ಬೆನಿಫಿಟ್ ಅನ್ನ ಕೊಡಲೇಬೇಕು ಅನ್ನುವಂಥ ವಿನಂತಿ ಕೂಡ ಮೊದಲಿಂದ ಮಾಡಿದ್ವಿ. ಒಂದು ವೇಳೆ ಸಕಾರಾತ್ಮಕ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಬಹುಶಃ ನಾವು ಬರುವಂಥ ಮಂಗಳವಾರ ಬುಧವಾರ ಮೀಟಿಂಗ್ ಕರಿಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ 5,000 ಜನ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥ ರೂಪುರೇಷೆಗಳನ್ನು ಕೂಡ ನಾವು ಮಾಡೋರಿದ್ದೇವೆ. ಮೊದಲು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆಗಳನ್ನು ಮಾಡಿ ನಂತರದ ಪ್ರತಿಕ್ರಿಯೆಗಳನ್ನು ಅವ್ರನ್ನ ಕೂಡ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವರ ಪ್ರತಿಕ್ರಿಯೆಗಳನ್ನು ನಿರೀಕ್ಷೆ ಮಾಡಿ ನಾವು ಮುಂದಿನ ಯಾವ ಹೆಜ್ಜೆ ಇಡಬೇಕು ಅನ್ನುವಂಥ ತೀರ್ಮಾನವನ್ನು. ಬಜೆಟ್ನಲ್ಲಿ ಮಹಾಲಿಂಗಪುರ ತಾಲೂಕು ಘೋಷಣೆ ಆಗದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ದಶಕಗಳ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ತಾಲೂಕು ಹೋರಾಟ ಸಮಿತಿಯಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವ ಗೋವಿಂದ ಕಾರಜೋಳ, ಶಾಸಕ ಸಿದ್ದು ಸವದಿ ಭಾವಚಿತ್ರಕ್ಕೆ ಬೆಂಕಿ ಹಾಕಲಾಗಿದೆ. ಸಿದ್ದರಾಮಯ್ಯ ಭೇಟಿ ಮಾಡಿದ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ವಿರೋಧ ಪಕ್ಷದ ನಾಯಕರ ಕಚೇರಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕಚೇರಿಯ ಪ್ರತ್ಯೇಕ ಕೊಠಡಿಯಲ್ಲಿ ಸಿದ್ದರಾಮಯ್ಯ ಜೊತೆ ಶಿವಲಿಂಗೇಗೌಡರು ಭೇಟಿ ಮಾಡಿ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರ ಕಚೇರಿಯಲ್ಲೇ ಭೇಟಿ ಮಾಡಿ ಮಾತನಾಡಿರುವಂಥದ್ದು. ನಿನ್ನೆಯಷ್ಟೇ KR ನಗರದಲ್ಲಿ ವಿಶ್ವನಾಥನ್ನ ಭೇಟಿ ಮಾಡಿದ್ರು DK ಶಿವಕುಮಾರ್ ಅವರು. ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ವೇದಿಕೆ ಸಿದ್ಧ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ನಿನ್ನೆ DKಶಿಯಿಂದ ವಿಶ್ವನಾಥ್ ಭೇಟಿಯಾಗಿತ್ತು. ಇವತ್ತು ಸಿದ್ದರಾಮಯ್ಯ ಅವರನ್ನ ಶಿವಲಿಂಗೇಗೌಡರು ಭೇಟಿ ಮಾಡಿದ್ದಾರೆ. ಬಹಿರಂಗವಾಗಿ 100% ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದಾದ ಬಳಿಕ ಈಗ ಶಿವಲಿಂಗೇಗೌಡರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ನಿನ್ನೆ DK ಶಿವಕುಮಾರ್ ಅವರು ವಿಶ್ವನಾಥ್ ಅವರನ್ನ ಭೇಟಿ ಮಾಡಿದ್ರು. ಈಗ ವಿಶ್ವನಾಥ್ ಅವರು ಕೂಡ ಬಾಹ್ಯ ಬೆಂಬಲ ಕೊಡ್ತೀನಿ ಮುಂಬರುವ ಚುನಾವಣೆಯಲ್ಲಿ ಅಂತ ಹೇಳಿದ್ರು. ಆದರೆ ಈಗ ಅವರು ಪಕ್ಷಕ್ಕೆ ಸೇರ್ಪಡೆಯಾಗ್ತಾರಾ ಆ ಕುರಿತಂತೆ ಈಗ ನಿನ್ನೆ ವಿಶ್ವನಾಥ್ ಹಾಗೆ DK ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಕುತೂಹಲ ಕಾರಣ ಆಗಿದೆ. ಮತ್ತೊಂದು ಕಡೆ ಶಿವಲಿಂಗೇಗೌಡರು ಈಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ.
ಜೆಡಿಎಸ್ ಶಾಸಕ ಶಿವಲಿಂಗೇಗೌಡರು ಇದೀಗ ಸಿದ್ದರಾಮಯ್ಯ ಅವರನ್ನ ಅವರ ಕಚೇರಿಯಲ್ಲಿ ಭೇಟಿ ಮಾಡಿದ್ದಾರೆ. ನನಗೆ ಕಾಂಗ್ರೆಸ್ನಿಂದ ಕರೀತಾ ಇದ್ದಾರೆ ಅಂತ ಈಗ ಶಿವಲಿಂಗೇಗೌಡರು ಕೂಡ ಹೇಳಿದ್ರು. ಅವ್ರ ಪಕ್ಷಕ್ಕೆ 100% ಬರ್ತಾರೆ ಅಂತ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಈಗ ಅವರನ್ನ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ವೇದಿಕೆ ಸಿದ್ಧ ಮಾಡ್ತಾ ಇದ್ದಾರಾ ಡಿ.ಕೆ. ಶಿವಕುಮಾರ್ ಅವರು? ಯಾಕಂದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಅದೇ ರೀತಿಯಾಗಿದೆ. ಒಂದ್ ಕಡೆ ವಿಶ್ವನಾಥ್ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ವಿಶ್ವನಾಥ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿದ್ರು, ಅವ್ರ ಜೊತೆ ಚರ್ಚೆ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯ ಅವರನ್ನ ಶಿವಲಿಂಗೇಗೌಡರು ಅವರ ಕಚೇರಿಯಲ್ಲೇ ಭೇಟಿ ಮಾಡಿದ್ದಾರೆ. ಹಾಗಾಗಿ ಇಬ್ರು ನಾಯಕರು ಹಾಗಾದ್ರೆ ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನುವಂಥದ್ದು ಈಗ ಸದ್ಯದ ಕುತೂಹಲ. ನೆಲಮಂಗಲದಲ್ಲಿ ಬೈಕ್ನಲ್ಲಿ ಚಲಿಸುವಾಗ ದುರ್ಗಾ ಯುವಕನ ಕುತ್ತಿಗೆಗೆ ತಗಲಾಕೊಂಡಿದೆ OFC ಕೇಬಲ್. 100 ಮೀಟರ್ ಎಳೆದುಕೊಂಡು ಹೋಗಿ ಬಿಸಾಡಿದ ಕೇಬಲ್ ಎಳೆದ ರಭಸಕ್ಕೆ ಬೈಕ್ ಅನ್ನ ಬಿಟ್ಟು ಫುಟ್ಪಾತ್ ಮೇಲೆ ಎಗರಿ ಬಿದ್ದಾನೆ ಯುವಕ. ಬೈಕ್ ಮೇಲೆ ಕೆಲಸಕ್ಕೆ ಹೊರಟಿದ್ದ ಯುವಕ ಮಹಮ್ಮದ್ ಅಬ್ರಾರ್. ಬೆಂಗಳೂರು ಗ್ರಾಮಾಂತರ ನೆಲಮಂಗಲದ ನ್ಯೂ ಟೌನ್ ಬಳಿ ಈ ಒಂದು ಘಟನೆ ನಡೆದಿದೆ. ರಸ್ತೆ ಬದಿಯಲ್ಲಿ ಕಂಬದಿಂದ ಮತ್ತೊಂದು ಬದಿಯ ಕಂಬಕ್ಕೆ ಅವೈಜ್ಞಾನಿಕವಾಗಿ OFC ಕೇಬಲ್ ಅನ್ನು ಅಳವಡಿಸಲಾಗಿತ್ತು. ಬೈಕ್ ಸವಾರನ ಮೇಲೆ OFC ಕೇಬಲ್ ಬಿದ್ದಿದೆ. ಬೈಕ್ನಿಂದ ಬಿದ್ದು ಕುತ್ತಿಗೆ ಕಾಲಿಗೆ ಪೆಟ್ಟಾಗಿದ್ದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಬೈಕ್ ಸವಾರನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳೀಯರು. ಪ್ರಕರಣ ದಾಖಲಿಸಿಕೊಳ್ಳಲು ಟೌನ್ ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ.